ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಿತ್ಯಂದು ಬರ್ತ್ಡೇ, ಅವ್ರದ್ದು 3rd ಇಯರ್ ಬರ್ತ್ಡೇ ಇವತ್ತು. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಐಸಿಗೆ ಫೇಸ್ನ ಇದು ಮಾಡಿಕೊಂಡೆ, ಸ್ವಲ್ಪ ಕೂಲ್ ಅನಿಸುತ್ತೆ ಸೆಕೆಗೆ ಅಂತ. ಆಮೇಲೆ ಬಂದು ಇವತ್ತು ಇಡ್ಲಿ ಮಾಡ್ತಾಯಿದ್ದೆ ಆಯಿತಾ. ಇಡ್ಲಿಗೆ ನಾನು ಕಲರ್ ಇಡ್ಲಿ ಮಾಡಿಕೊಡೋಣ ಮಕ್ಕಳಿಗೆ ಅಂತ. ಯಾಕೆಂದರೆ ತೇಜು ಈ ಬೀಟ್ರೂಟು ಸೊಪ್ಪು ಇದನ್ನೆಲ್ಲ ಇದು ಮಾಡಿಕೊಟ್ರೆ ತಿನ್ನೋದಿಲ್ಲ. ಸೊ ಹಾಗಾಗಿ ಈ ಥರ ಕಲರ್ಫುಲ್ಲಾಗಿರುತ್ತೆ. ಮತ್ತು ಬೀಟ್ರೂಟು, ಪಾಲಕ್ ಸೊಪ್ಪು, ಕ್ಯಾರೆಟ್ ಎಲ್ಲನೂ ತಿಂತಾರೆ, ಸೈಡಿಗೆ ಎತ್ತಿಡೋದಿಲ್ಲ ಅಂದ್ಬಿಟ್ಟು ಅವ್ರಿಗೆ ತರಕಾರಿ ತಿನ್ನಿಸ್ದಂಗೂ ಆಗುತ್ತೆ, ಮತ್ತು ಅವ್ರಿಗೆ ಇಷ್ಟ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಇಡ್ಲಿನ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಮತ್ತು ಹೆಲ್ದಿಯಾಗೂ ಇರುತ್ತೆ, ತುಂಬಾ ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಕ್ಯಾರೆಟ್ನ ತೊಳೆದ್ಬಿಟ್ಟು ರುಬ್ಕೋಬೇಕು. ಕ್ಯಾರೆಟು ಮತ್ತು ಬೀಟ್ರೂಟ್ನ ಚೆನ್ನಾಗಿ ತುರಿದ್ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ, ಗ್ರೈಂಡ್ ಆಗುತ್ತೆ. ಆಮೇಲೆ ಅದನ್ನು ಇದ್ರ ಜೊತೆ ಇಡ್ಲಿ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡಿದರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೆಲ್ದಿಯಾಗಿ ಮತ್ತು ಅವ್ರಿಗೆ ಹೊರಗಡೆ ಫುಡ್ಡಿಗೆ ಅಟ್ರ್ಯಾಕ್ಟ್ ಆಗೋದಕ್ಕಿಂತ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿ ಕೂಡ ಇರ್ತಾರೆ. ಅದಾದಮೇಲೆ ಬಂದು ನಿತ್ಯಂಗೆ ಸ್ನಾನ ಮಾಡಿಸಿ ಬಟ್ಟೆನ ಹಾಕಿಸ್ತಾ ಇದ್ದೆ. ಅವಳಿಗೆ ಒಂದು 4-5 ಜೊತೆ ಬಟ್ಟೆ ಆಗಿತ್ತು ಆಯಿತಾ. ನಾನು ಎದುರುಗಡೆ ಬೇರೆ ಅಂಗಡಿಗೆ ಬಟ್ಟೆ ತಗೋಣ ಅಂತ ಹೋದೆ, ಬಟ್ ಅವಳು ಏನೇ ಮಾಡ್ರು ಸೇಲ್ ಒಳಕ್ಕೆ ಹೋದ್ಲು. 170 ರೂಪೀಸ್ ಸೇಲ್ಗೆ ಅವಳು ದೊಡ್ಡ ಅಂಗಡಿಗೆ ಬರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು 4-5 ಜೊತೆ ಡ್ರೆಸ್ನ ಅವಳು ಎತ್ಕೊಂಡು ಬಂದಿದ್ಲು. ಅದರಲ್ಲಿ ಅವಳಿಗೆ ಯಾವ ಡ್ರೆಸ್ ಬೇಕು ಅಂತ ಚಾಯ್ಸ್ ಮಾಡೋಕ್ಕೆ ಹೇಳಿದೆ. ಅವಳು ಒಂದು ಡ್ರೆಸ್ನ ಚಾಯ್ಸ್ ಮಾಡಿ ಹಾಕ್ಕೊಂಡ್ಳು. ನಾವು ಚಿಕ್ಕವರಿದ್ದಾಗೆಲ್ಲ ವರ್ಷಕ್ಕೆ 2 ಜೊತೆ ಬಟ್ಟೆ ತಂದರೆ ಹೆಚ್ಚು. ಬರ್ತಡೇ ಮಾಡ್ಕೊಂಡಿರೋದೇ ನೆನಪಿಲ್ಲ ನನಗೆ. ನಾನು ಮದುವೆ ಆದಮೇಲೆ ಬರ್ತಡೇನ ಮಾಡ್ಕೊಂಡಿರೋದು. ಸೊ ನನ್ನ ಮಗಳು ನೋಡಿ ಎಷ್ಟು ಲಕ್ಕಿ ಆಗಿದ್ದಾಳೆ ಅಂತ. ಇವಾಗ ಅವಳನ್ನ ರೆಡಿ ಮಾಡ್ತಾಯಿದ್ವಿ. ತೇಜು ಮತ್ತು ಶಿವಾನಿ ಇವಾಗ ರೆಡಿ ಆಗ್ತಿಲ್ಲ, ಏಕೆಂದರೆ ಅವ್ರು ಸಂಜೆ ಕೇಕ್ ಕಟ್ ಮಾಡಬೇಕಾದ್ರೆ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾರೆ. ಮಧ್ಯಾಹ್ನ ಎಲ್ಲ ಹಂಗೆ ರೆಸ್ಟ್ ಮಾಡಿದ್ವಿ. ಆಮೇಲೆ ಮಕ್ಕಳು ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಪಿಲ್ಲೆಕಲ್ಲು ಆಡೋದು ಹೆಂಗೆ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ. 5 ಕಲ್ಲಿನ ಆಟ ಆಡ್ತೀವಲ್ಲ ಆ ಕಲ್ಲಿನ ಆಟನೇ ಹೇಳ್ಕೊಡ್ತಾ ಇದ್ದೆ, ಬಟ್ ಅವ್ರಿಗೆ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ಕೊಟ್ರೆ ಆಯಿತು ಅಂದ್ಬಿಟ್ಟು. ಯಾಕೋ ನನಗೆ ಬೆಳಗ್ಗೆ ಐಸಿಗೆ ಬೆಳಗ್ಗೆನೇ ಮಕ್ಕ ಡಿಪ್ ಮಾಡಿದ್ಕೇನೋ ಗೊತ್ತಿಲ್ಲ, ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು ಮತ್ತು ಸ್ವಲ್ಪ ಲೈಟಾಗಿ ಜ್ವರ ಬರೋ ಥರನೂ ಫೀಲ್ ಆಗ್ತಿತ್ತು. ಅದಕ್ಕೆ ಜಾಸ್ತಿ ಆಟ ಆಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಬಂದು 3 ಜನನ ಆಟ ಆಡ್ಕೊಂಡ್ರು, ನಿತ್ಯ, ತೇಜು, ಶಿವಾನಿ. ನಿತ್ಯ ಅಂತೂ ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ ಬಂದು ನಂದು ಹ್ಯಾಪಿ ಅಂತಲೇ ಹೇಳೋದಾಯಿತು ಬೆಳಗಿನ ಸಂಜೆವರೆಗೂ. ತುಂಬ ಚೆನ್ನಾಗಿ ಆಟ ಆಡಿಕೊಂಡ್ರು. ಅವ್ಳಿಗೂ ಬೇರೆ ಡ್ರೆಸ್ ಹಾಕೋಣ ನೈಟು ಅಂದ್ಬಿಟ್ಟು ಇವಾಗ ಸಿಂಪಲ್ ಆಗಿರೋದು ಹಾಕಿದ್ದೆ. ಅದಾದಮೇಲೆ ಎಳ್ನೀರು ತಂದಿಟ್ಟಿದ್ರು ನನ್ನ ಹಸ್ಬೆಂಡು. ತುಂಬ ದಿನದಿಂದ ಕುಡೀರಿ ಅಂತಿದ್ರು, ಕುಡ್ದೇ ಇರಲಿಲ್ಲ. ಒಂದು ವೀಕ್ ಮೇಲಾಗಿತ್ತು ಅದು ತಂದಿಟ್ಟು. ಸರಿ 3 ಜನಕ್ಕೂ ಕೆಚ್ಕೊಡೋಣ ಅಂದ್ಬಿಟ್ಟು ಅವ್ರು 3 ಜನಕ್ಕೂ ಒಂದೊಂದನ್ನು ಕೆತ್ಕೊಟ್ಟೆ. 3 ಜನಕ್ಕೆ ಕೂತ್ಕೊಂಡು ಕುಡಿದ್ರು. ನಾನಿನ್ನೂ ಸ್ನಾನ ಮಾಡಿ ರೆಡಿಯಾಗಿರಲಿಲ್ಲ, ಏಕೆಂದರೆ ಸಂಜೆ ಸ್ನಾನ ಮಾಡಿ ಅಡುಗೆ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹಂಗೆ ಇದ್ದೆ. ಇನ್ನು ಶಿವಾನಿ ನಾನು ನಿತ್ಯಂಗೆ ಮಾತ್ರ ಸ್ನಾನ ಮಾಡಿಸಿದ್ದು ಇವತ್ತು. ಇನ್ನು ನಾವ್ಯಾರು ಸ್ನಾನ ಮಾಡಲಿಲ್ಲ, ಯಾಕೆಂದ್ರೆ ನಾಳೆ ಮಾಡೋಣ ಅಂದ್ಬಿಟ್ಟು, ಇದಂದರೆ ಸಂಜೆ ರೆಡಿ ಆಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಹಸ್ಬೆಂಡು ಬೋರ್ಗಡಿ ಹತ್ರ ಹೋಗಿದ್ದರು. ಅವರಿಗೆ ಕೇಕ್ ಥರ ಕೇಳಿದ್ದೆ. ನಾನು ಕೇಕ್ ತಂದಿರಲಿಲ್ಲ, ಏಕೆಂದರೆ ಫ್ರಿಡ್ಜ್ನ ಸ್ವಲ್ಪ ಆಫ್ ಮಾಡಿದ್ದೆ, ಕೋಲ್ಡು ಐಸ್ ಜಾಸ್ತಿ ಕಟ್ಟಿದೆ ಅಂತ. ಇನ್ನು ಕೋಲ್ಡ್ ಕೇಕ್ ತಂದರೆ ಫ್ರಿಜ್ಜಿಗೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಹಂಗೆ ಬರುವಾಗ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ತರ್ತಾರಲ್ಲ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ನಾನು ರೆಡಿ ಆದೆ. ನಾನು ಮೀಶೋ ಮತ್ತು ಶಾಪ್ಸಿಯಿಂದ ಕೆಲವೊಂದು ಡ್ರೆಸ್ಗಳನ್ನ ತೊಗೊಂಡಿದ್ದೆ ಆಯಿತಾ. ಈ ಥರ ಫ್ರಾಕ್ಸ್ಗಳು, ಲಾಂಗ್ ಫ್ರಾಕ್ಗಳು, ಈ ನೈಟಿ ಎಲ್ಲ ವೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಈ ಥರದ ಡ್ರೆಸ್ಗಳನ್ನ ವೇರ್ ಮಾಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಫ್ರೀಯಾಗೂ ಕೂಡ ಇರುತ್ತೆ. ನನಗೆ ಈ ಥರ ಫ್ರಾಕ್ಗಳಂದರೆ ತುಂಬ ಇಷ್ಟ. ನಂಗೆ ಚಿಕ್ಕ ವಯಸ್ಸಿಂದನೂ ಫ್ರಾಕ್ ಅಂದರೆ ಇಷ್ಟ, ಬಟ್ ಇವಾಗ ಶಾರ್ಟ್ ಫ್ರಾಕ್ ಹಾಕೋಕ್ಕಾಗಲ್ಲ, ಅದಕ್ಕೆ ಈ ಥರ ಲಾಂಗ್ ಫ್ರಾಕ್ಗಳನ್ನ ತೊಗೊಂಡಿದ್ದೀನಿ. ನಾನು ನೆಕ್ಸ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ ಥರ ಕಲೆಕ್ಷನ್ ತೊಗೊಂಡಿದ್ದೀನಿ ಅಂತ. ನೀವು ಡೈಲಿ ಯೂಸ್ ಮಾಡ್ಬೋದು ಅದನ್ನು. ಇಲ್ಲ ಹೊರಗಡೆ ಬೇಕಾದರೆ ವೇರ್ ಮಾಡ್ತೀನಿ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಕೂಡ ವೇರ್ ಮಾಡ್ಬೋದು. ಅದಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟು ಕೆಳಗಡೆ ಹೋಗಿ ಬಸವಣ್ಣನ ಕಟ್ ಹಾಕ್ಬಿಟ್ಟು ಬಂದುಬಿಟ್ಟು ಇವಾಗ ಇನ್ನೇನು ನಿತ್ಯಂಗೆ ಪನ್ನೀರ್ ಇಷ್ಟ. ಸೊ ಹಾಗಾಗಿ ಸ್ಪೆಷಲಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಪನ್ನೀರ್ ತಪ್ಪರಿ ಮಶ್ರೂಮ್ ಏನಾರು ಮಾಡಬೇಕು ಅಂದ್ಬಿಟ್ಟು ಪನ್ನೀರು ರೆಸಿಪಿನ ಮಾಡ್ತಾಯಿದ್ದೆ. ಮಶ್ರೂಮ್ ಗ್ರೇವಿ ಮಾಡಿದ್ದೆ. ಇದು ಗೀ ರೈಸ್ ಕೇಳಿದ್ಲು ತೇಜು ತುಂಬ ದಿನದಿಂದ ಗೀ ರೈಸ್ ಮಾಡ್ಕೊಡಮ್ಮ ಅಂತಿದ್ಲು, ಬಟ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅದನ್ನು ಸ್ಪೆಷಲಾಗಿ ಅಂದ್ಬಿಟ್ಟು
ಇದು ಗೀ ರೈಸ್ಗೆ ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಇನ್ನು ತಂದೂರಿ ರೋಟಿಗೆ ಬಂದು ಇದು ಮಾಡ್ತಾಯಿದ್ದೆ, ಪನ್ನೀರ್ ಮಸಾಲಾನ, ಬಟರ್ ಪನ್ನೀರ್ ಮಸಾಲಾನ. ಆಮೇಲೆ ಬಂದು ಪನ್ನೀರ್ ಟಿಕ್ಕಾ ಮಾಡೋಣ ಅಂದ್ಬಿಟ್ಟು ಏರ್ ಫ್ರೈಯರ್ ಮಾಡೋಣ ಅಂತ ಇದು ಮಾಡ್ತಿದ್ದೆ. ನಾನು ಇದು ಏರ್ ಫ್ರೈಯರ್ ಬಂದು ಆನ್ಲೈನಲ್ಲೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಇದರಲ್ಲಿ ತಂದೂರಿ ಐಟಮ್ಸ್ಗಳನ್ನ ಮಾಡ್ಬೋದು, ಫ್ರೆಂಚ್ ಫ್ರೈಸ್ ಮಾಡ್ಬೋದು, ಕೇಕ್ ಮಾಡ್ಬೋದು, ತುಂಬ ವೆರೈಟೀಸ್ಗಳನ್ನ ಮಾಡ್ಬೋದು. ಮತ್ತು ವಿತೌಟ್ ಆಯಲ್ ಇದರಲ್ಲಿ ಮಾಡೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಎಣ್ಣೆ ಕಮ್ಮಿ ಯೂಸ್ ಮಾಡುತ್ತೆ. ತುಂಬಾ ಕಮ್ಮಿ ಅಂದರೆ ನೀವು ಎಣ್ಣೆ ಯೂಸ್ ಮಾಡ್ದೇನೂ ಕೂಡ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ಎಲ್ತಿಯಾಗಿ ತಿನ್ನಬೇಕು ಅನ್ನೋರು ಈ ಥರ ಮಾಡ್ಕೋಬೋದು. ಅದರಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನೀವು ಯಾವ ತಂದೂರಿಗಿರ್ಬೋದು, ಮತ್ತು ಸಮೋಸಾಗೆ ಇರ್ಬೋದು, ಕೇಕಿಗೆ, ಫ್ರೆಂಚ್ ಫ್ರೈಸ್ಗೆ, ಇದಕ್ಕೆಲ್ಲ ಸಪ್ರೇಟ್ ಆಪ್ಷನ್ ಇಟ್ಕೊಂಡು ಎಷ್ಟು ಡಿಗ್ರಿಲಿ ಇದು ಮಾಡ್ತಾರೆ. ನಾನು ಇದಕ್ಕೆ ಬಂದು 180 ಡಿಗ್ರಿ ಮತ್ತು 11 ಮಿನಿಟ್ಸ್ನ ಇಟ್ಕೊಂಡಿದ್ದೆ ಪನ್ನೀರ್ಗೆ ಟಿಕ್ಕಾಗೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅಥೆಂಟಿಕ್ ಟೇಸ್ಟ್ನ ಕೊಡಲ್ಲ, ಓಕೆನಾ, ಏರ್ ಫ್ರೈಯರು. ಅಂದರೆ ಈಗ ನಾವು ಡೀಪ್ ಫ್ರೈ ಮಾಡಿರ್ತೀವಲ್ವ ಎಣ್ಣೆಲಿ, ಆ ಥರ ಟೇಸ್ಟ್ ಬರಲ್ಲ. ಬಟ್ ಹೆಲ್ತಿಯಾಗಿ ತಿಂತೀನಿ ಅನ್ನೋದಾದರೆ ನೀವು ಇದನ್ನು ತೊಗೋಬೋದು. ತುಂಬಾ ಕಮ್ಮಿ ಪ್ರೈಸ್ಗೆ ಆನ್ಲೈನಲ್ಲಿ ಸಿಗುತ್ತೆ ಇದು. ಆಮೇಲೆ ಎಲ್ಲದನ್ನೂ ಒಂದೊಂದು ಕಡೆ ಇಟ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದೆ. ನಂದು ಕರೆಂಟ್ ಒಲೆ ಕೆಟ್ಟೋಗಿತ್ತಾಯ್ತು, ಅದನ್ನು ರೆಡಿ ಮಾಡೋಕ್ಕೆ ಕೊಟ್ಟು, ಅವರು ಒಂದು ಸಲ ಎಲೆಕ್ಟ್ರಿಕ್ ಮಿಷಿನ್ನು ರಿಪೇರಿ ಬಂದರೆ ಪದೇ ಪದೇ ಬರ್ತಾನೆ ಇರುತ್ತೆ ಮೇಡಮ್ ಅಂದರು. ಸರಿ, ಅದಕ್ಕೆ ಇನ್ನೊಂದು ತೊಗೊಬರೋಣ ಅಂದ್ಬಿಟ್ಟು ಇದಕ್ಕೆ ಹೋಗಿ ತೊಗೊಂಡು ಬಂದೆ. ಗಿರಿಯಾಚ್ಗೆ ಹೋಗಿ ನೆನ್ನೆ ಅದರಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಮುಂಚೆದಿದ್ದನ್ನು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅದನ್ನು ನಾಳೆ ಹೋಗಿ ಇಸ್ಕೊಂಡು ಬರಬೇಕು. ನಾಳೆ ತೇಜಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, 10ನೇ ತಾರೀಕು. ಸ್ಕೂಲ್ ಹತ್ರ ಹೋಗ್ತೀನಲ್ಲ, ಅವಾಗ ಇಸ್ಕೊಬರೋಣ ಅಂತ ಸುಮ್ಮನೆ ಅದೇ. ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡೋದಕ್ಕಿಟ್ಟೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ಟೈಮ್ ಆಲ್ಮೋಸ್ಟ್ 8:30 ಆಗೋಗಿತ್ತು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ. ಇನ್ನು ಮಕ್ಕಳು ಡೆಕೋರೇಷನ್ಗೆ ಅಂದ್ಬಿಟ್ಟು ಬಲೂನ್ನೆಲ್ಲ ಹಾಕ್ಕೊಂಡು ಆಟ ಆಡ್ತಾಯಿದ್ರು. Stop. The bed. Hey, Nitya. The bed. The bed. Kanda. The bed. The bed. Hey, bada. Okay, correct. What's the ಬರುತ್ತೆ ನಿಮ್ಕ ಕೈ ಹೆಂಗೆ ಹಾಕ್ತಾರೆ ನೋಡ್ಕ್ಯ. ನಮ್ಮ ಬರ್ಡೇಗಲ್ ರೆಡಿ ಆದ್ರೆ ಕೇಕ್ ಇನ್ನೂ ಬಂದಿಲ್ಲ. ಈಗ ಬರುತ್ತಲ್ಲ ಕೇಕ್ ಕಂದ. ಎಲ್ಲರಿಗೂ ಆಯ್ ಮಾಡ. ನಂದು ಆಪೆ ಶಿವಾನಿ ರೆಡಿ. ಶಿವಾನಿ ನಿಂಕ ಹಾಂ ಶಿವಾನಿಗೆ ನೆನೆ ನಾನೊಂದು ಡ್ರೆಸ್ ತಂದಿದ್ದೆ.
ತೇಜುನು ನಿತ್ಯನೂ ಹೊಸ ಡ್ರೆಸ್ ಹಾಕತ್ತಾರೆ ಪಾಪ. ಅವಳು ಮನೆ ಹತ್ರ ಹಾಕೋ ಡ್ರೆಸ್ ಮಾತ್ರ ತಂದಿದ್ದು ಅಲ್ಲ ಶಿವ, ಅದಕ್ಕೆ ಒಂದು ಡ್ರೆಸ್ ತಂದೆ. ನಮ್ಮ ನಿತ್ಯ ಎಲ್ಲ ಡ್ರೆಸ್ನ ಬಿಟ್ಟು ಇದನ್ನು ಚೂಸ್ ಮಾಡಿದ್ದಾಳೆ. ನಮ್ಮ ತೇಜು ನೋಡಿ ಬಾರಿ ಈ ಕಡೆ, ನನ್ನ ಡ್ರೆಸ್ ಹಾಕೊಂಡು ಮಿಂಚಾಳೆ. ನಾನು ಆನ್ಲೈನಲ್ಲಿ ಈ ಥರದ್ದು ಡ್ರೆಸ್ಗಳನ್ನ ತೊಗೊಂಡಿದ್ದೆ, ಅದ್ರಲ್ಲಿ ಅವಳೊಂದು ಹಾಕೊಂಡಿದ್ದೆ. ನೋಡು ತೇಜು, ಆ ಹುಡುಗಿ ನಿದ್ದೆ ಬಂದೈತೆ, ಸುಮ್ಮನೆ ಇರ್ತೇಜ. ಅವ್ರು ಲಿಫ್ಟಿಗೆ ಹಚ್ಕಂದ ನೀವು ಅಣ್ಬಟ್ಟು ಬಿದ್ದೋತಿತ್ತಡಿವು, ಅಣ್ಬಟ್ಟು ಬಿದ್ದೋತಿತ್ತಲಕ್ಕ. ನನ್ನ ರಾಜಕುಮಾರಿ, ನನ್ನ ರಾಜಕುಮಾರಿ. ಅದೇ ಆಫ್ ಮಾಡಿದ್ದೀನಿ. ಅಯ್ಯೋ ಪನ್ನೀರ್ ಕೊಡ್ತೀನಿ ನಿಂಕ. ಪನ್ನೀರ್ ತಿನ್ನಿ ಮತ್ತೆ ಪನ್ನೀರ್ ತಗೊಳ್ಳ, ಒಂದು ತಿಂತೀಯಾ? ಎರಡು. ಅಮ್ಮ ನಾವು ನಿದ್ದೆ ಬಂತೇನಪ್ಪ. ನಮ್ಮ ಪಾಪ ಒಂದೇ ಕಾಣುತ್ತೆ, ಇನ್ಯಾರು ಕಾಣಬಾರ್ದು. ಪಪ್ಪ ಬರುತ್ತೆ ಈಗ, ಹೋಗಿಬಾರ್ದು. ತಿನ್ನು ಬೇಬಿ. ನಾನು ಹೇಳಿದೆ 6 ಗಂಟೆ ಮೇಲೆ ಕೆಲಸ ಇರ್ತೀವಿ ಅಂತ. ಇನ್ನೇನು ಮಂಕಳ ಊರಿ ಎಲ್ಲ ಮಧ್ಯಾಹ್ನ. ಶಿವನಿ ಈ ಕಡೆ ಕೂತ್ ನಿಂತ್ಕೋಗ್ವಾ. ನೋಡಿ ಇಬ್ರು ರೀ, ನೋಡ್ರಿ ಕರೆಕ್ಟಾಗಿ ನೋಡಿ. ಹಾಂ ಕಂದೇನ ನಾನು ಹೇಳ್ತಿರೋಲ್ಲ, ನಾನು ಕೇಳಿದ್ರು, ನಾನು ಸುರೇಶನ ಕೇಳ್ತಾವ ಅಂದೆ. ನೀನು ನಿಂತ್ಕ, ಅಲ್ಲಿ ಕೊಡ್ತೀನಿ. ಶಿವನ್ಯ ಅವಳ ಪಕ್ಕ ಹೋಗು. ಮಧ್ಯಾಹ್ನ ಏನು ಊಟ ಮಾಡಿದ್ರಿ? ಅಯ್ಯೋ ಮಂಜಣ್ಣ ಅವ್ರ ಮಗ ಮಲ್ಲಿ ಏನೋ ಏಕೆ ಹೊರಗಡೆ ನೀರು ಕುಡಿಯಲಂತೆ. ನಾನು ಬೈಕ್ ತಗೊಂಡು ಹೋಟೆಲೇ ಅಲ್ಲ ಆದ್ಮೇಲೆ. ಸೊ ಆದಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಕೇಕ್ ತಂದಿದ್ರು. ಕೋಲ್ಡ್ ಕೇಕ್ ತರಲಿಲ್ಲ, ಅವರು ಬೇರೆ ರೂಟ್ ಬಂದರು ಅಂದ್ಬಿಟ್ಟು ಅಲ್ಲಿ ಸಿಗಲಿಲ್ಲ ಅಂತ ಮಾಮೂಲಿ ಕೇಕೆ ತಂದಿದ್ರು. ಆಮೇಲೆ ಬಂದು ಅಡುಗೆಗೆ ಗೀ ರೈಸು, ಮಶ್ರೂಮ್ ಕರಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ ಮತ್ತು ತಂದೂರಿ ರೊಟ್ಟಿ ಮಾಡೋಕ್ಕೆ ಹೋದೆ, ಅದೇನೇನೋ ಆಗೋಯ್ತು. ಸರಿ, ಆಮೇಲೆ ಅದ್ರ ಜೊತೆಗೆ ಬಜ್ಜಿ ಕೇಳಿದರು, ಸೊ ಹಾಗಾಗಿ ಬಜ್ಜಿನ ಮಾಡಿಕೊಟ್ಟೆ. ಆಮೇಲೆ ಎಲ್ಲ ಊಟ ಮಾಡಿ ನಂದು ಏನಾಯಿತು ಅಂದರೆ ಫೋನ್ ಸ್ಟೋರೇಜ್ ಜಾಸ್ತಿಯಾಗಿ ವೀಡಿಯೋ ಮಾಡೋಕ್ಕಿಟ್ಟಿದ್ದೆ, ಕಟ್ ಆಗೋಗಿತ್ತು, ಗೊತ್ತೇ ಇರಲಿಲ್ಲ. ಆಮೇಲೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ನಾನು ಇದನ್ನು ಇನ್ಸ್ಟಾಗ್ರಾಮ್ ಒಂದು ಪೇಜಿಂದ ತರಿಸಿದ್ದೆ. ಇದು ವಾಲ್ಪೇಪರಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಮನೇಲಿ, ಅಂದರೆ ವಾಲ್ ಡೆಕೋರಾಗಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಮಕ್ಕಳಿಗೆ ಈ ಟಿ ವಿ ಫೋನು ಇದರಿಂದ ಎಲ್ಲ ಇದು ಮಾಡಿ ಅವರಿಗೊಂದು ಆ್ಯಕ್ಟಿವಿಟಿ ಕೊಡ್ತೀವಿ ಅನ್ನೋ ಥರನೂ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ವ ಚಿತ್ರ, ಆ ಥರ ಇದನ್ನು ಹುಲ್ಲನ್ನು ಸ್ಟಿಚ್ನ ಮಾಡೋದು. ಸೊ ತೇಜಕ್ಕೆ ತೋರಿಸ್ಬಿಟ್ಟು ಅದನ್ನು ಕೊಟ್ಟೆ. ಆಮೇಲೆ ಇದೊಂದು ಟಾಯ್ಸ್ನ ತರಿಸಿದ್ದೆ ನಾನು, ಇದೊಂಥರ ಚೌಕಬಾರ ಟೈಪ್ ಇದು.
ಇದಕ್ಕೆ ಏನಪ್ಪ ಅಂದರೆ ರಬ್ಬರ್ಗಳನ್ನ ಕೊಟ್ಟಿರ್ತಾರೆ. ಆ ರಬ್ಬರ್ಗಳನ್ನೆಲ್ಲ ಹಾಕಿ ಈ ಚುಕ್ಕಿ ಆಟ ಆಡಿವೋ ನಾವೆಲ್ಲ ಅವಾಗ ಮುಂಚೆ, ಅದೇ ಥರ. ಬಟ್ ಇದು ಮಾತ್ರ ಇದು ಪೆನ್ನು ಪೇಪರಲ್ಲಿ ಆಡೋದಿಲ್ಲ. ಇದರಲ್ಲಿ ರಬ್ಬರು, ಡಿಸ್ಕೋ ರಬ್ಬರು ಮತ್ತು ಈ ಥರ ಸ್ಟೋನ್ಗಳನ್ನ, ಕಾಯಿನ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ಜೋಡಿಸೋದು ತುಂಬಾ ಚೆನ್ನಾಗಿದೆ. ಇದು 2 ಪ್ರಾಡಕ್ಟ್ ಕೂಡ ನಾನು ಎರಡನ್ನೂ ಕೂಡ ಇನ್ಸ್ಟಾಗ್ರಾಮ್ ಪೇಜಲ್ಲೇ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಸ್ಟಾರ್ಟ್ ಮಾಡೋದು. ಮತ್ತೆ ಇನ್ನೊಂದು ತಗೊಂಡು ಚೌಕ ಬರ್ತಿದ್ದ ಅದ್ರಲ್ಲಿ ನಮ್ದು ಸೇರ್ಸಿ. ಶಿವ, ನಿಂಗೆ ಈ ಆಟ ಗೊತ್ತಾ? ಈ ಆಟ ನಿಂಗೆ ಗೊತ್ತಾ? ಇದಾಯ್ತಾ ನೀವು ನೋಡ್ಕೊತಾ ಇರ್ಬೇಕು ಎಲ್ಲೈತೆ ಅಂತ. ಆನ್ ಆಗಿತ್ತಲ್ಲ. ಸರಿ ನಂಗೆ ಇನ್ನೊಂದು ಈಗ ನಾನು